ಫಲಾನುಭವಿಗಳಿಗೆ ಬರಬೇಕಾದಂತಹ ಹಣ ಹಾಗಾದ್ರೆ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ. ಫಲಾನುಭವಿಗಳು ಹಾಗೂ ವಸತಿ ಇಲಾಖೆಯ ಜಂಟಿ ಖಾತೆಗೆ ಹಣ, ಜಿಬಿಐ ಇಂದ ಒಂಟಿ ಮನೆ ಸ್ಕೀಮ್ ಸಬ್ಸಿಡಿ ಹಣ ರಿಲೀಸ್ ಬಗ್ಗೆ ಸಂದೇಶ. ಆದರೆ ಸಬ್ಸಿಡಿ ಹಣದ ವೆರಿಫಿಕೇಶನ್ ನೆಪದಲ್ಲಿ ವಸತಿ ನಿಗಮ ತಡೆ ಹಿಡಿದಿದೆಯಂತೆ. ವೆರಿಫಿಕೇಶನ್ ಇಲ್ಲದೆ ಹಣವನ್ನ ಕೊಡಲ್ಲ ಅಂಥೇಳಿ ವಸತಿ ಇಲಾಖೆ ನೆಪವನ್ನ ಒಡ್ತಾ ಇದೆಯಂತೆ. ಹಣ ಬಂದಿಲ್ಲ ಅಂಥೇಳಿ ವಸತಿ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ವಸತಿ ಇಲಾಖೆಯನ್ನ ಕೇಳಿ ಅಂಥೇಳಿ ಜಿಬಿಎ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಫಲಾನುಭವಿಗಳು ಪೂರ್ತಿ ದುಡ್ಡನ್ನು ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫಲಾನುಭವಿಗಳು ಹಾಗೂ ವಸತಿ ಇಲಾಖೆಯ ಜಂಟಿ ಖಾತೆಗೆ ಹಣ ಬಂದಿದೆ, ಫಲಾನುಭವಿಗಳ ಖಾತೆಗೆ ಹಣ ಬಂದಿಲ್ಲ. ಇದು ಈಗಿರುವಂತಹ ಪ್ರಶ್ನೆ. ನೋಡಿ, ಒಂಟಿ ಮನೆ ಸ್ಕೀಮ್ ಅಂದ್ರೇನು? ಬೆಂಗಳೂರಿನ ನಿಮ್ದೊಂದು ನಿವೇಶನ ಇರುತ್ತೆ, ಮನೆ ಕಟ್ಟುವಂತಹ ಸಾಮರ್ಥ್ಯ ನಿಮ್ಮ ಹತ್ರ ಇರಲ್ಲ. 5 ಲಕ್ಷ ರೂಪಾಯಿಯನ್ನ ಸಬ್ಸಿಡಿ ರೂಪದಲ್ಲಿ ಸರ್ಕಾರ ನಿಮಗೆ ಕೊಡುವಂತಹದ್ದು. ಅದೇ ಕೋಗಿಲು ಕ್ರಾಸ್ನಲ್ಲಿ ಜಾಗ ಅವ್ರದ್ದಲ್ಲ, ಸರ್ಕಾರಿ ಜಾಗ, ಮನೆ ಕಳ್ಕೊಂಡವರಿಗೆ ಓಡೋಡ್ ಹೋಗಿ ಮನೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದೀರಿ. ಇಲ್ಲಿ ಜಾಗ ಇದೆ, ಸಬ್ಸಿಡಿ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಅಮೌಂಟ್ ಈಸ್ ನಾಟ್ ಅವರ ಖಾತೆಗೆ ಬಂದಿಲ್ಲ. ಇಟ್ ಈಸ್ ಕ್ರೆಡಿಟೆಡ್ ಬೈ ದ BBMP ಟು ದ ಕನ್ಸರ್ನ್ ರಾಜೀವ್ ಗಾಂಧಿ ಕಾರ್ಪೊರೇಷನ್. ಇವರು ಏನು ಮಾಡಿದರು, ನಮ್ಮದೇನಿದೆ ಒಂಟಿ ಮನೆ ಸ್ಕೀಮ್ ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ RJRC ಅಲ್ಲ, ಅಮೃತ್ ನಗರೋತ್ಥಾನ. ಅದರಲ್ಲಿ ನಮ್ಮ ಆಶ್ರಯ ಯೋಜನೆಯಲ್ಲಿ ಇರ್ತಕ್ಕಂಥ ಫೆಸಿಲಿಟಿ ಏನಿತ್ತು ಅಥವಾ ರಾಜೀವ್ ಗಾಂಧಿ ಅವರು ಕಟ್ತಕ್ಕಂಥ ಮನೆಗಳಿಗೆ ಸಹ ಬ್ಯಾಂಗ್ಳೂರು ಸಿಟಿಸನ್ಸಿಗೆ ಅವಕಾಶ ಕೊಡಬೇಕು ಅಂತ 550 ಜನರು ಅಪ್ಲೈ ಮಾಡಿದ ಕಾರಣ ರಾಜೀವ್ ಗಾಂಧಿ ಅವರು ನಮಗೆ ಕೇಳಿದರು, ನೀವು ಒಂಟಿ ಮನೆಯದ್ದು ಸಬ್ಸಿಡಿ ನೀವು ಸಹ ಕೊಡ್ತೀರಾ ಅಂತೇಳಿ. ಆ ಒಂಟಿ ಮನೆ ಸಬ್ಸಿಡಿ ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಮಾಹಿತಿ ಕೊಟ್ಟು ಅದರ ಆಧಾರದ ಮೇಲೆ ನಾವು ದುಡ್ಡು ಸಹ ಡೆಪಾಸಿಟ್ ಮಾಡಿದ್ದೀವಿ. ಸೊ ಅವರದ್ದು ಏನು ಬೆನಿಫಿಷರಿ ಲಿಸ್ಟ್ ಡೈರೆಕ್ಟ್ಲಿ ರಾಜೀವ್ ಗಾಂಧಿ ಹತ್ರ ಇತ್ತು, ಅದರ ಆಧಾರದ ಮೇಲೆ ಅವರ ಮಾಹಿತಿ ಬಂದಿತ್ತು. ಮಾತ್ರ ಅವರು ಏನು ಹೇಳಿದರು, ರಾಜೀವ್ ಗಾಂಧಿ ಕಡೆಯಿಂದ ಮತ್ತೊಂದು ಪತ್ರ ಬಂತು, ನೀವು ಅದನ್ನು ವೆರಿಫಿಕೇಷನ್ ಮಾಡಿ ಅವರು ಇದ್ದಾರಾ ಇಲ್ವಾ ಖಚಿತಪಡಿಸಿಕೊಂಡು, ಬಿಕಾಸ್ ಸಂಬಡಿ ಹ್ಯಾಸ್ ಟು ಡೂ ದ ವೆರಿಫಿಕೇಷನ್. ಅವ್ರಿಗೆ ಏನು ಮಾನದಂಡ ಗದ್ದಿದೆ ರಾಜೀವ್ ಗಾಂಧಿದು, ಅದರ ಆಧಾರದ RJRCಯಲ್ಲಿದ್ದು ಆ ಮಾನದಂಡ ಪ್ರಕಾರ ನೀವು ಅವರಿಗೆ ವೆರಿಫಿಕೇಷನ್ ಮಾಡಿ ಕೊಡಬೇಕು. ಬಹುತೇಕ ಕಾರ್ಪೊರೇಷನ್ಸ್ ವಿಂಗಡಣೆ ವಿಭಜನೆ ಆಗಿದ್ದ ಕಾರಣ 4-5 ಕಾರ್ಪೊರೇಷನ್ಸ್ ಆಗಿದ್ದ ಕಾರಣ ಸ್ವಲ್ಪ ಡಿಲೇ ಆಗಿದೆ. ಒಂದು 2 ಕಾರ್ಪೊರೇಷನ್ಸ್ ಈಗಾಗಲೇ ವೆರಿಫಿಕೇಷನ್ ಬಂತು. ಅದು ಅವರು ಲೋನ್ ಎಲ್ಲಿಂದ, ಐ ಮೀನ್ ದೇ ಮೈಟ್ ಹ್ಯಾವ್ ಕನ್ಸ್ಟ್ರಕ್ಟೆಡ್, ಐ ಆಮ್ ನಾಟ್ ಅವರ್ ಡೀಟೇಲ್ಸ್, ಬಟ್ ಬೈ ಆ್ಯಂಡ್ ಲಾರ್ಜ್ ನಮ್ಮ ಕಡೆಯಿಂದ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, ಬಡವರ ಪಾಲಿಗೆ ಸೇರಬೇಕಾದಂತಹ ಸಬ್ಸಿಡಿ ಹೋಗೋದಕ್ಕೆ ಸಮಸ್ಯೆ ಆಗಿರೋದಾದ್ರೂ ಏನು? ನಿಜಕ್ಕೂ ಕೂಡ ಇದು ಹಣದ ಸಮಸ್ಯೆನ, ಸರ್ಕಾರದ ಮಟ್ಟದ ಸಮಸ್ಯೆನ, ಅಥವಾ ಬಡವರ ಪಾಲಿನ ದುಡ್ಡು, ಅಥವಾ ಬೇರೆ ಯಾರ್ದಾದ್ರೂ ಜೇಬ್ ಸೇರಿದೆಯಾ? ಹೇಗೆ ಅಂತ ಹೇಳಿ ಮಾದೇಶ್ ಇದು? ಅಂದರೆ ಪ್ರೇಮ್, ಈಗ ಇವರು ಫಲಾನುಭವಿಗಳು ಹೇಳುವಂಥ ಪ್ರಕಾರ ಮತ್ತು ದಾಖಲೆಗಳ ಪ್ರಕಾರ ಇವರ ಅಕೌಂಟ್ಗೆ, ಅಂದರೆ ಜಂಟಿ ಅಕೌಂಟ್ ಏನಿದೆ ವಸತಿ ಇಲಾಖೆ ಹಾಗೆ ಫಲಾನುಭವಿಗಳ ಅಕೌಂಟ್ಗೆ, ಜಂಟಿ ಅಕೌಂಟ್ಗೆ ಹಣ ಹೋಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಮಹೇಶ್ವರ ರಾವ್ ಅವರು ಕೊಟ್ಟಿರುವಂಥದ್ದು. ಅಂದರೆ GBA ಮುಖ್ಯ ಆಯುಕ್ತರೇ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರು ಕ್ಲಾರಿಫೈ ಮಾಡಿದ್ದಾರೆ, ಅಂದರೆ ನಮ್ಮ ಕಡೆಯಿಂದ ಹಣ ಹೋಗಿದೆ 27.5 ಕೋಟಿ ಅಂದರೆ ಹೋಗಿದೆ ಅವರ ಅಕೌಂಟ್ಗೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ವಸತಿ ಇಲಾಖೆ ಹೇಳ್ತಾ ಇರುವಂಥದ್ದು, ಇನ್ನು ನಮಗೆ ಹಣ ಬಂದಿಲ್ಲ, ವೆರಿಫಿಕೇಶನ್ ಆಗಬೇಕು, ವೆರಿಫಿಕೇಶನ್ ಆದಮೇಲೆ ಅಷ್ಟೇ ಹಣ ಬರುತ್ತೆ ಅನ್ನುವಂಥದ್ದು. ಅಂದರೆ ನಿವೇಶನ ಹೊಂದಿರುವಂಥವ್ರಿಗೆ ಈ ರೀತಿಯಾಗಿ 5 ಲಕ್ಷ ಸಬ್ಸಿಡಿ ಕೊಡೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇರುವಂಥದ್ದು. ಎಲ್ಲಿ ಇದಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಒಂದು GBA ಅವರು ಸ್ಪಷ್ಟಪಡಿಸಿದ್ದಾರೆ ಹಣ ಹೋಗಿದೆ ಅಂತ, ಆದರೆ ವಸತಿ ಇಲಾಖೆ ಹಾಗೆ ಫಲಾನುಭವಿಗಳ ಅಕೌಂಟ್ಗೆ ಹಣ ಹೋಗಿದೆ, ಅವರಿಗೆ ಮೆಸೇಜ್ ಕೂಡ ಬಂದಿದೆ, ಆದರೆ ಹಣ ಮಾತ್ರ ಕಾಣಿಸ್ತಾ ಇಲ್ಲ, ಅಂದರೆ ರಿಫ್ಲೆಕ್ಟ್ ಆಗ್ತಿಲ್ಲ ಅನ್ನೋದಾದ್ರೆ ಎಲ್ಲಿ ಇದು ತಪ್ಪಾಗಿದೆ ಅನ್ನುವಂಥದ್ದೇ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇದು ಒಂದು ತನಿಖೆ ಆಗಲೇಬೇಕಾಗತ್ತೆ, ಇಲ್ಲ ವಸತಿ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಬೇಕಾಗತ್ತೆ, ಏನಾಗಿದೆ ಅನ್ನುವಂಥದ್ದು. ಇಲ್ಲ ಅಂತಂದ್ರೆ ನಮಗೆ ಗೊತ್ತಾಗಲ್ಲ, ಮೆಸೇಜ್ ಬಂದಿದೆ ಆದರೆ ಹಣ ಇಲ್ಲ ಅನ್ನುವಂಥ ಗೊಂದಲದಲ್ಲಿ ಫಲಾನುಭವಿಗಳು ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.